ಕೊಡಗು ಜಿಲ್ಲೆಯಲ್ಲಿ ಮಳೆ ಅಂತೂ ಭರ್ಜರಿ ಆಗ್ತಾ ಇದೆ. ಸೊ ಹಂಗಾಗಿ ಕಾವೇರಿ ಹಾರಂಗಿ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇರೋದು. ಈಗ ನೋಡಿ, ನಿನ್ನೆ ಮಳೆ ಕಮ್ಮಿ ಆಗಿತ್ತು, ಒಳಹರಿವು ಕಮ್ಮಿ ಇತ್ತು. ಬಟ್ ಇವತ್ತು ಮಳೆ ಆಗ್ತಾ ಇದೆ. ಹಾಗಾಗಿ ಕಾವೇರಿ ಹಾರಂಗಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಳ ಆಗಿದೆ. ತಲಕಾವೇರಿ ಭಾಗಮಂಡಲ ಭಾಗದಲ್ಲೂ ಕೂಡ ಈಗ ಮಳೆ ಮುಂದುವರಿತಾ ಇದೆ. ಭಾರಿ ವಾಹನಗಳ ಸಂಚಾರವನ್ನು ಜಿಲ್ಲಾಡಳಿತ ನಿಷೇಧ ಮಾಡಿದೆ. ಆಗಸ್ಟ್ 17ರವರೆಗೆ ಜಿಲ್ಲೆಯಲ್ಲಿ ಭಾರಿ ವಾಹನಗಳ ಸಂಚಾರ ನಿಷೇಧ ಇರುತ್ತೆ. 18 ಟನ್ ಒಳಗಿನ ಭಾರ ಇರುವಂತಹ ಅಂದರೆ ವಾಹನಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಅಗತ್ಯ ವಸ್ತುಗಳನ್ನು ಸಾಗಿಸುವ ವಾಹನಗಳಿಗೆ ನಿರ್ಬಂಧ ಇರೋದಿಲ್ಲ. ಅಲ್ಲಿ ಜಿಲ್ಲಾಧಿಕಾರಿ ಆದೇಶ ಯಾರೂ ಕೂಡ ಮೀರಬಾರದು ಅಂಥೇಳಿ ಕಠಿಣ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಸೊ ನೋಡಿ, ನಿನ್ನೆ ಈ ಭಾಗದಲ್ಲಿ ಮಳೆ ಇರಲಿಲ್ಲ, ನಿನ್ನೆನೆ ಬಟ್ ರಾತ್ರಿಯಿಂದ ಮಳೆಯಾಗಿದೆ ಅಂತೆ. ಸೊ ಹಂಗಾಗಿ ಈಗ ಹಾರಂಗಿ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇರುವಂಥ ಹಿನ್ನೆಲೆ ಒಳಹರಿವು ಜಾಸ್ತಿ ಆಗಿದೆ. ಈಗ ಸದ್ಯಕ್ಕೆ ಸಮಸ್ಯೆ ಇಲ್ಲ ಆ ಭಾಗದಲ್ಲಿ. ಇನ್ನು ಇದರ ಜೊತೆಗೆ ಅಲ್ಲಿ ಹಾರಂಗಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಕೊಡಗು ಪ್ರತಿನಿಧಿ ಲೋಹಿತ್ ಮಾಗುಲುಮನೆ ರಾಷ್ಟ್ರೀಯ ಹೆದ್ದಾರಿ 275 ಅಲ್ಲಿಂದಾನೆ ನೇರವಾಗಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಇದೀಗ ಮತ್ತೆ ಕೊಡಗು ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಮಳೆ ಕೊಂಚ ಮಟ್ಟಿಗೆ ಕಡಿಮೆ ಆಗಿತ್ತು. ಆದರೆ ಇದೀಗ ಮತ್ತೆ ಜಿಲ್ಲೆಯಲ್ಲಿ ಮಳೆ ಚುರುಕನ್ನು ಪಡೆದುಕೊಂಡಿರುವಂಥದ್ದು. ಇದೀಗ ಇದರ ಜೊತೆಗೆ ಜಿಲ್ಲಾಡಳಿತ ಭಾರಿ ವಾಹನಗಳ ಒಂದು ಸಂಚಾರವನ್ನು ನಿಷೇಧ ಮಾಡಿತ್ತು. ಅದು ನಿನ್ನೆ ದಿನಗಂಟ ಕೂಡ ಆಗಸ್ಟ್ 7ನೇ ತಾರೀಕಂಟ ಒಂದು ನಿಷೇಧವನ್ನು ಮಾಡಿತ್ತು. ಅದೇ ಇದೀಗ ಮತ್ತೆ ಆ ಒಂದು ಆದೇಶವನ್ನು ಮುಂದುವರಿಸಿರುವಂಥದ್ದು. ಸದ್ಯ ನಾನು ಇದೀಗ ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಇದ್ದೀನಿ. ನೋಡ್ಬೋದು, ಇದು ರಾಷ್ಟ್ರೀಯ ಹೆದ್ದಾರಿ 275 ಮೈಸೂರು ಮತ್ತು ಮಾಣಿ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 275 ಏನಿದೆ, ಇದರಲ್ಲಿ ಪ್ರತಿನಿತ್ಯ ಕೂಡ ನೂರಾರು ಸಂಖ್ಯೆಯಲ್ಲಿ ವಾಹನಗಳು ಕೂಡ ಸಂಚಾರವನ್ನು ಮಾಡ್ತವೆ. ಇದು ಮೈಸೂರು ಮಡಿಕೇರಿ ಜೊತೆಗೆ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಾಷ್ಟ್ರೀಯ ಹೆದ್ದಾರಿ ಕೂಡ ಆಗಿರುವಂಥದ್ದು. ಹೀಗಾಗಿ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರೀ ಗಾತ್ರದ ವಾಹನಗಳು ಕೂಡ ಸಂಚಾರವನ್ನು ಮಾಡ್ತಿದ್ವು. ಆದರೆ ಇದೀಗ ಜಿಲ್ಲೆಯಲ್ಲಿ ಮಳೆಯ ತೀವ್ರತೆ ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಭಾರೀ ವಾಹನಗಳ ಒಂದು ಸಂಚಾರ ನಿಷೇಧವನ್ನು ಮಾಡಿರುವಂಥ ಬುಲೆಟ್ ಟ್ಯಾಂಕರ್ಸ್ಗಳಾಗಿರ್ಬೋದು, ಮಲ್ಟಿ ಆಕ್ಸಲ್ ಲಾರಿಗಳಾಗಿರ್ಬೋದು, ಜೊತೆಗೆ ಮರದ ದಿಮ್ಮಿಗಳನ್ನು ಸಾಗಿಸುವಂಥ ವಾಹನಗಳನ್ನು ಕೂಡ ಇದೀಗ ನಿಷೇಧವನ್ನು ಮಾಡಿರುವಂಥದ್ದು. ಅಂದರೆ ಜಿಲ್ಲೆಯಲ್ಲಿ 18,000 ಟನ್ಗಿಂತ ಹೆಚ್ಚಿನ ಲಾರಿಗಳಾಗಿರ್ಬೋದು, ವಾಹನಗಳು ಓಡಾಡೋ ಸಂದರ್ಭದಲ್ಲಿ ಈಗಾಗಲೇ ರಸ್ತೆಗಳು ಕೂಡ ಮಡಿಕೇರಿ ಜೊತೆಗೆ ಮಂಗಳೂರಿಗೆ ಸಂಪರ್ಕ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಏನಾದರೂ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಒಂದು ರೀತಿಯಲ್ಲಿ ಹಾನಿಯಾಗುವಂಥ ದೃಷ್ಟಿಯಿಂದ ಈ ಒಂದು ಮುಂಜಾಗ್ರತಾ ಕ್ರಮವನ್ನು ಜಿಲ್ಲಾಡಳಿತ ಕೈಗೊಂಡಿರುವಂಥದ್ದು. ಮರದ ದಿಮ್ಮಿಗಳು ಜೊತೆಗೆ ಜಿಲ್ಲೆಯಲ್ಲಿ ಮರಳನ್ನು ಸಾಗಿಸುವಂತಹ ಲಾರಿಗಳ ಸಂಚಾರವನ್ನು ಕೂಡ ಇದೀಗ ಬಂದ್ ಮಾಡಿರುವಂಥದ್ದು. ಅಂದರೆ ಕಳೆದ 1 ತಿಂಗಳ ಹಿಂದೆ ಆಗಸ್ಟ್ 7ನೇ ತಾರೀಕಿನವರೆಗೆ ಈ ಒಂದು ಆದೇಶವನ್ನು ಜಿಲ್ಲಾಡಳಿತ ಮಾಡಿತ್ತು. ಆದರೆ ಇದೀಗ ಮತ್ತೆ ಜಿಲ್ಲೆಯಲ್ಲಿ ಮಳೆ ತೀವ್ರತೆಯನ್ನು ಪಡೆದುಕೊಳ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಗಸ್ಟ್ 7ರಿಂದ ಮುಂದಿನ ಆಗಸ್ಟ್ 17ರವರೆಗೆ ಈ ಒಂದು ಆದೇಶವನ್ನು ಜಿಲ್ಲಾಡಳಿತ ಮಾಡಿರ್ತಕ್ಕಂಥದ್ದು. ಅಂದರೆ ಒಂದು ವೇಳೆ ಈ ಒಂದು ಆದೇಶವನ್ನು ಧಿಕ್ಕರಿಸಿ ಎಲ್ಲೊಂದು ಕಡೆ ಮತ್ತೆ ಈ ರೀತಿಯ ಒಂದು ವಾಹನಗಳು ಓಡಾಡಿದಂಥ ಸಂದರ್ಭದಲ್ಲಿ ರಸ್ತೆಗೆ ಕೂಡ ಹಾನಿಯಾಗುವಂಥ ಸಂಭವ ಕೂಡ ಎದುರಾಗುವಂಥದ್ದು. ಹೀಗಾಗಿ ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಒಂದು ವೇಳೆ ಈ ಒಂದು ಆದೇಶವನ್ನು ಪಾಲಿಸದಿದ್ದಲ್ಲಿ ವಾಹನ ಸವಾರರಿಂದ ಅವರ ಮೇಲೂ ಕೂಡ ಕಟ್ಟುನಿಟ್ಟಿನ ಕ್ರಮದ ಎಚ್ಚರಿಕೆಯನ್ನು ಕೊಡಗು ಜಿಲ್ಲಾಧಿಕಾರಿ ಸೋಮಶೇಖರ್ ಹೇಳಿರುವಂಥದ್ದು. ಅಂದರೆ ಯಾವುದೇ ರೀತಿಯ ವಾಹನಗಳು ಕೂಡ ಓಡಾಡಬಾರ್ದು. ಅಂದರೆ ಮಡಿಕೇರಿಯಿಂದ ಮುಂಭಾಗದಲ್ಲಿ ಅಂದರೆ ಸಂಪಾಜಿ ಈ ಭಾಗದಲ್ಲಿ ಬೆಟ್ಟ ಗುಡ್ಡಗಳು ಕಡಿದಾದ ರಸ್ತೆಗಳು ಕೂಡ ಇರೋ ಹಿನ್ನೆಲೆಯಲ್ಲಿ ಹೆಚ್ಚಾಗಿ ಭಾರಿ ಗಾತ್ರದ ವಾಹನಗಳು ಓಡಾದ ಸಂದರ್ಭದಲ್ಲಿ ರಸ್ತೆಗೆ ಹಾನಿಯಾಗುವ ದೃಷ್ಟಿಯಿಂದ ಈ ಒಂದು ಆದೇಶವನ್ನು ಜಿಲ್ಲಾಡಳಿತ ಹೇರಿರ್ತಕ್ಕಂಥದ್ದು. ಲೋಹಿತ್ ಮಾಗುಲುಮನೆ, PNS ವಿಸ್ತಾರ, ಕೊಡಗು.